ಓಂ ಶಾಂತಿ. 4 ಜೂನ್ 2026 ಪ್ರಾತಃ ಮುರುಳಿ ಬಾಪ್ದಾದ ಮಧುಬನ. ಇವತ್ತು ಸದ್ಗುರುವಾರ. ಬಾಬೂರ ಮಧುರ ಮಹಾವಾಕ್ಯ. मीठे बच्चे, तुम पारलौकिक बाप को यथार्थ रीति जानते हो, इसलिए तुम्हें ही सच्चे प्रीत बुद्धि व आस्तिक कहेंगे. ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ನೀವೇ ಪಾರಲೌಕಿಕ ತಂದೆಯನ್ನ ಯಥಾರ್ಥ ರೀತಿ ತಿಳ್ಕೊಂಡಿರೋರು. ಆದ್ದರಿಂದ ನಿಮ್ದು ಸತ್ಯವಾದ ಪ್ರೀತ್ ಬುದ್ಧಿ, ಬಾಬೋರ್ ಜೊತೆ ಸತ್ಯ ಪ್ರೀತ್ ಬುದ್ಧಿ ಹಾಗೂ ಆಸ್ತಿಕರು ನೀವೇನೆ. ಯಾಕೆಂದ್ರೆ ಪಾರಲೌಕಿಕ ತಂದೆನ ಯಥಾರ್ಥ ರೀತಿ ತಿಳ್ಕೊಂಡಿದ್ದೀರಿ. प्रश्न, बाप के किस कर्तव्य से सिद्ध होता है ये भक्तों का रक्षक है. ಪ್ರಶ್ನೆ ಆಗಿದೆ, ಬಾಬೋರ ಯಾವ ಕರ್ತವ್ಯದಿಂದ ಸಿದ್ಧ ಆಗುತ್ತೆ, ಸ್ಪಷ್ಟ ಆಗುತ್ತೆ ಬಾಬೋರು ಭಕ್ತರ ರಕ್ಷಕ ಅಂತ. उत्तर, सब भक्तों को रावण की जेल से छुड़ाना, इंसॉल्वेंट को सॉल्वेंट बनाना ಏಕ್ ಬಾಪ್ ಕಾ ಹಿ ಕರ್ತವ್ಯ. ಎಲ್ಲ ಭಕ್ತರನ್ನು ರಾವಣನ ಜೈಲಿಂದ ಬಿಡಿಸೋದು, ಇನ್ಸಾಲ್ವೆಂಟ್ ಇರೋರ್ನ ಸಾಲ್ವೆಂಟ್ ಮಾಡೋದು, ಇದು ಒಬ್ಬ ತಂದೆದೇ ಕರ್ತವ್ಯ. ಆತ್ಮ ಅವಿನಾಶಿ ಅಮರವಾಗಿರೋದನ್ನ ಮಾಡೋದು, ಭಕ್ತರನ್ನ ರಾವಣನ ಜೈಲಿಂದ ಬಿಡಿಸೋದು, ಇದು ಒಬ್ಬ ತಂದೆದೇ ಕರ್ತವ್ಯ. जो पुराने भक्त है उन्हें ब्राह्मण बनाकर देवता बना देना, यही उनकी रक्षा है. ಯಾರು ಹಳೆ ಭಕ್ತರಿದ್ದಾರೆ, ಯಾರು ದ್ವಾಪರ ಯುಗದಿಂದ ಮೊದಲು ಭಕ್ತಿನ ಆರಂಭ ಮಾಡಿದೀವಿ, ಆ ಅವರನ್ನ ಭಕ್ತರನ್ನ ಬ್ರಾಹ್ಮಣರನ್ನಾಗಿ ಮಾಡಿ ಆ ಬ್ರಾಹ್ಮಣರನ್ನ ದೇವತೆಗಳನ್ನಾಗಿ ಮಾಡೋದು, ಇದೇ ಅವರ ರಕ್ಷಣೆ. ಭಕ್ತೋं का रक्षक आया है अपने सभी भक्तों को मुक्ति जीवन मुक्ति देने. ಭಕ್ತರ ರಕ್ಷಕ ಬಾಬೋರ್ ಬಂದಿದರೆ ತನ್ನ ಎಲ್ಲ ಭಕ್ತರಿಗೂ, ಹಳೆ ಭಕ್ತರು ಹೊಸ ಭಕ್ತರು ಎಲ್ಲರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನ ಕೊಡ್ಲಿಕ್ಕೆ. ಅದರಿಂದನೇ ಭಕ್ತಿಯಲ್ಲೂ ನೋಡಿ ಭಕ್ತ ವತ್ಸಲ ಅಂತ ಬಾಬೋರ್ ಮಹಿಮೆಯನ್ನ ಮಾಡ್ಲಾಗತ್ತೆ. ಏಕೆಂದ್ರೆ ಬಾಬೋರ್ ನಮ್ಮನ್ನ ರಾವಣನ ಜೈಲಿಂದ ಬಿಡಿಸಿ ಬ್ರಾಹ್ಮಣರನ್ನಾಗಿ ಮಾಡಿ ದೇವತೆಗಳನ್ನಾಗಿ ಮಾಡ್ತಾರೆ. ಅಂದ್ರೆ ಮತ್ತೆ ನಾವು ಕಳ್ಕೊಂಡಿರ್ತಕ್ಕಂಥ ಆಸ್ತಿಯನ್ನ ಪುನಃ ಪ್ರಾಪ್ತಿ ಮಾಡಿಸ್ತಾರೆ. ಅದರಿಂದ ಭಕ್ತರ ರಕ್ಷಕ, ಎಲ್ಲ ಭಕ್ತರಿಗೂ ಮುಕ್ತಿ ಜೀವನ್ ಮುಕ್ತಿಯನ್ನ ಕೊಡುವಂತಹ ಭಕ್ತ ವತ್ಸಲ ಬಾಬೋರ್. ಗೀತ್ ಬೋಲಾ ನಾತೆ ನಿರಾಲ ಓಂ ಶಾಂತಿ. ಕಿಸ್ಕಿ ಮಹಿಮಾ ಸುನಿ ಬಚ್ಚೋನೆ. ಮುರಳಿಯಲ್ಲಿ ಹಾಡಾಗಿದೆ, ಭೋಲಾನಾಥ ಎಲ್ಲರಿಗಿಂತ ನಿರ್ಲಿಪ್ತ ಅವರು. ಇದು ಯಾರ ಮಹಿಮೆ ಕೇಳಿದ್ರಿ ಮಕ್ಕಳು? ಗಾಯನ ಇದೆ, ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ और भगवान को ही बाप कहा जाता है. ಭಗವಂತನಿಗೆ ತಂದೆ ಅಂತ ಕರೀಲಾಗುತ್ತೆ. वही सारी रचना का रचयिता है. ಅವರೇ ಈ ಎಲ್ಲ ರಚನೆಯ ರಚಯಿತ ಅವರು. जैसे लौकिक बाप भी रचयिता अपनी रचना का, ಹೇಗೆ ಲೌಕಿಕ ತಂದೆನೂ ರಚಯಿತಾನೆ, ತನ್ನ ರಚನೆಗೆ ಅವರು ರಚಯಿತ. ಅಂದ್ರೆ ತನ್ನ ಮಕ್ಕಳಿಗೆ ಅವರು ತಂದೆ ರಚಯಿತ. पहले कन्या को अपनी स्त्री बनाते और फिर उनसे रचना रचते हैं. ಮೊದಲು ಕನ್ಯೆಯನ್ನ ತನ್ನ ಪತ್ನಿಯನ್ನಾಗಿ ದತ್ತು ತಗೊಳ್ತಾರೆ, ಮತ್ತೆ ಅವ್ರ ಮೂಲಕ ಮಕ್ಕಳನ್ನ ರಚನೆಯನ್ನ ರಚಿಸ್ತಾರೆ. 5-7 ಬಚ್ಚೆ ಪೈದಾ ಕರ್ತೆ, ಉನ್ಕೋ ಕಹಾ ಜಾಯೇಗಾ ರಚನಾ. ಅವ್ರಿಗೆ 5 ಜನನೋ 7 ಜನನೋ ಮಕ್ಕಳು. ನಾವು ಹೇಳ್ತಾರೆ ಅವರಿಗೆ ಹೇಳೋದು ಅವರ ರಚನೆ. ಅವರು ತಂದೆ ಅಂದ್ರೆ ರಚಯಿತ, ಅವರು ಹದ್ದಿನ ರಚಯಿತ. ಅಂದ್ರೆ ಕೆಲವು ಮಕ್ಕಳಿಗೆ ರಚಯಿತ ಅವರು. ये भी बच्चे जानते हैं रचना को रचयिता बाप से वर्षा मिलता है. ಇದು ನೀವು ಮಕ್ಕಳಿಗೆ ಗೊತ್ತಿದೆ, ರಚಯಿತನಿಂದನೇ ರಚನೆಗೆ ಆಸ್ತಿ ಸಿಗುತ್ತೆ. ಮನುಷ್ಯ को 2 बाप तो होते ही है, एक लौकिक दूसरा पारलौकिक. ಮನುಷ್ಯರಿಗೆ 2 ತಂದೆ ಇರ್ತಾರೆ. ಒಬ್ರು ಲೌಕಿಕ ತಂದೆ ಅಂದ್ರೆ ಶರೀರದ ತಂದೆ, ಮತ್ತೊಬ್ರು ಪಾರಲೌಕಿಕ ತಂದೆ. बच्चों को समझाया है ज्ञान और भक्ति अलग अलग है, फिर वैराग्य. ಬಾಬೋರ್ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ
ಜ್ಞಾನನೇ ಬೇರೆ, ಭಕ್ತಿನೇ ಬೇರೆ, ಮತ್ತೆ ಬರುತ್ತೆ वैराग्य। इस समय तुम बच्चे संगम पर बैठे हो और बाकी सब कलयुग में बैठे हुए हैं। ಈ ಸಮಯದಲ್ಲಿ ನೀವು ಮಕ್ಕಳು ಸಂಗಮ ಯುಗದಲ್ಲಿ ಕುಳಿತಿದ್ದೀರಿ, ನಿಮ್ಮನ್ನ ಬಿಟ್ಟು ಉಳಿದವರು ಎಲ್ಲರೂ ಕೂಡ ಕಲಿಯುಗದಲ್ಲಿದ್ದಾರೆ। है तो सब बच्चे, परंतु तुमने बेहद के बाप को जाना है तो सारी रचना का रचयिता है। ಎಲ್ಲರೂ ಬಾಬೋರ್ ಮಕ್ಕಳೇನೆ, ಆದ್ರೆ ನಿಮ್ಗೂ ಎಲ್ಲರಿಗೂ ವ್ಯತ್ಯಾಸ ಏನು, ನೀವು ಬೇಹದ್ದಿನ ತಂದೆಯನ್ನ ತಿಳ್ಕೊಂಡಿದ್ದೀರಿ, ರಚಯಿತನ್ ಬಗ್ಗೆನೂ ತಿಳ್ಕೊಂಡಿದ್ದೀರಿ, ರಚನೆ ಬಗ್ಗೆನೂ ತಿಳ್ಕೊಂಡಿದ್ದೀರಿ। ಲೌಕಿಕ್ ಬಾಪ್ ಹೋತೆ ಭಿ ಉಸ್ ಪಾರಲೌಕಿಕ್ ಬಾಪ್ ಕೋ ಯಾದ್ ಕರ್ತೆ ಹೈ। ಲೌಕಿಕ ತಂದೆ ಇದ್ರೂನು ಆ ಪಾರಲೌಕಿಕ ತಂದೆಯನ್ನ ಎಲ್ಲರೂ ನೆನ್ಪು ಮಾಡ್ತಾರೆ। ಸತ್ಯಯುಗದಲ್ಲಿ ಲೌಕಿಕ ತಂದೆ ಇದ್ರು ಪಾರಲೌಕಿಕ ತಂದೆನ ಯಾರು ನೆನ್ಪು ಮಾಡೋದಿಲ್ಲ, ಯಾಕೆ ಅಂದ್ರೆ ಅದು ಸುಖಧಾಮ। ಉಸ್ ಪಾರಲೌಕಿಕ್ ಬಾಪ್ ಕೋ ದುಃಖ ಮೇ ಯಾದ್ ಕರ್ತೆ ಹೈ। ಆ ಪಾರಲೌಕಿಕ ತಂದೆ, ಪರಲೋಕದಲ್ಲಿರೋ ತಂದೆಯನ್ನ ಎಲ್ಲರೂ ನೆನಪು ಮಾಡೋದೇ ದುಃಖದಲ್ಲಿ। यहाँ पढ़ाया जाता है, मनुष्य को समझदार बनाया जाता है। भक्ति मार्ग में मनुष्य बाप को भी नहीं जानते हैं। ಇಲ್ಲಿ ಬಾಬೋರು ಓದಿಸ್ತಾರೆ, ಮನುಷ್ಯರನ್ನು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡ್ತಾರೆ। ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ತನ್ನ ತಂದೆಯನ್ನೇ ತಿಳ್ಕೊಂಡಿಲ್ಲ। ಹೇಳ್ತಾರೆ, ಪರಂಪಿತ ಪರಮಾತ್ಮ, ಹೇ ಗಾಡ್ ಫಾದರ್, ಹೇ ದುಃಖ ಹರ್ತ ಸುಖ ಕರ್ತ, ಇದೆಲ್ಲ ಹೇಳ್ತಾರೆ। ಮತ್ತೊಂದ್ ಕಡೆ ಹೇಳ್ತಾರೆ ಸರ್ವವ್ಯಾಪಿ ಅಂತ, ಕಲ್ಲಲ್ಲಿ ಕಣ ಕಣದಲ್ಲಿ ಬೆಕ್ಕು ನಾಯಿ ಎಲ್ಲದರಲ್ಲೂ ಪರಮಾತ್ಮ ವ್ಯಾಪಕವಾಗಿದ್ದಾನೆ ಅಂತ ಹೇಳ್ತಾರೆ। तो परमात्मा बाप को गालियां देने लग पड़ते हैं। इदे परमात्मा ತಂದೆಗೆ ಮಾಡೋ ನಿಂದನೆ ಇದು। तुम बाप के बने हो तो तुम हो गए ಆಸ್ತಿ। ನೀವೀಗ ಬಾಬೋರ್ ಮಕ್ಕಳಾಗಿದ್ದೀರಿ, ಬಾಬೋರನ್ನ ತಿಳ್ಕೊಂಡಿದ್ದೀರಿ, ಅದರಿಂದ ನೀವು ಆಸ್ತಿಕರು। ನಿಮ್ದು ಬಾಬೋರ್ ಜೊತೆ ಪ್ರೀತ್ ಬುದ್ಧಿ ಇದೆ, ಬಾಕಿ ಎಲ್ಲರದು ಬಾಬೋರ್ ಜೊತೆ ವಿಪರೀತ ಬುದ್ಧಿಯಾಗಿದೆ। ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಮಹಾಭಾರತ ಯುದ್ಧ ಮುಂದೆ ನಿಂತಿದೆ। ಹಳೆ ಜಗತ್ತಿನ ವಿನಾಶಾರ್ಥವಾಗಿ ಪ್ರತಿ 5000 ವರ್ಷದ ನಂತರ ಕಲಿಯುಗ ಪತೀತ ಜಗತ್ತು ಪೂರ್ಣ ಆಗಿ ಮತ್ತೆ ಸತ್ಯುಗಿ ಪಾವನ ಜಗತ್ತು ಸ್ಥಾಪನೆ ಆಗುತ್ತೆ ಬಾಬೋರಿಂದ। ಜಿಸ್ಕೋ ಹಿ ಯಾದ್ ಕರ್ತೆ ಹೇ ಪತೀತ್ ಪಾವನ, ನಾವು ಅವರನ್ನೇ ಎಲ್ಲರೂ ನೆನ್ಪು ಮಾಡ್ತಾರೆ। ಹೇ ಪತೀತ ಪಾವನ ಬಾ ಅಂತ ಹೇಳಿ, ಏ ಹಂಬಿಗ, ನಾವು ಈ ವಿಕಾರದ ವಿಷದ ಸಾಗರದಲ್ಲಿ ಮುಳುಗೋಗ್ತಾ ಇದೀವಪ್ಪ, ನಮ್ಮನ್ನು ಪಾರ್ ಮಾಡು, ಕ್ಷೀರ ಸಾಗರಕ್ಕೆ ಕರ್ಕೊಂಡೋಗು ಅಂತ ಹಾಡ್ತಾರೆ। ಗಾಂಧೀಜಿ ಬಿ ಗಾತೆ ತೆ ಪತೀತ್ ಪಾವನ್ ಸೀತಾರಾಮ್, ಗಾಂಧೀಜಿಯವರ ಭಜನೆನೂ ಏನ್ ಮಾಡ್ತಾ ಇದ್ರು, ಪತೀತ ಪಾವನ ಸೀತಾರಾಮ್ ಈಶ್ವರ ಅಲ್ಲ ತೇರೋ ನಾಮ್, ಏ ರಾಮ್ ಸಬ್ ಸೀತಾओं को ಪಾವನ್ ಬನಾವೋ। ಏ ರಾಮ, ರಾಮ ಅಂದ್ರೆ ಶ್ರೀ ಬಾಬೋರ್, ಆತ್ಮ ಸೀತೆಯರ ರಾಮ, ಎಲ್ಲ ಸೀತೆಯರು ಅಂದ್ರೆ ಎಲ್ಲ ಆತ್ಮಗಳನ್ನ ಪಾವನ ಮಾಡು। ನೀವೆಲ್ಲರೂ ಅಣ್ಣಂದಿರು ಅಕ್ಕಂದಿರು ಶರೀರದಿಂದ, ಆದ್ರೆ ಎಲ್ಲರೂ ಆತ್ಮಗಳು, ಸೀತೆಯರೇ ಭಕ್ತೆಯರೇ, ಅವರು ಭಗವಂತ, ಅವರನ್ನೇ ಎಲ್ಲರೂ ಕರೀತಾರೆ। ತುಮ್ಕೋ ಪತಿಸೆ ಪಾವನ್ ಬನಾ ರಹೆ ಹೇ, ಅವ್ರು ನಿಮ್ಮನ್ನು ಪತೀತರಿಂದ ಪಾವನ ಮಾಡ್ತಾ ಇದ್ದಾರೆ। ತುಮ್ಕೋ ಕಹಾ ಭಿ ಧಕ್ಕೆ ನಹಿ ಖಿಲಾತೆ, ಐಸಾ ನಹಿ कहते, ತೀರತ್ ಪರ್ ಜಾವೋ ಕುಂಭಕ್ಕೆ ಮೇಲೆ ಪರ್ ಜಾವೋ, ನಾವು ಹೇಳ್ತಾರೆ ಇಲ್ಲೆಲ್ಲೂ ಬಾಬೋರ್ ನಿಮ್ಮನ್ನ ಅಲ್ದಾಡ್ಸೋದು, ಪೆಟ್ಟು ತಿನ್ಸೋದು, ಖರ್ಚು ಮಾಡಿಸೋದು ಮಾಡೋದಿಲ್ಲ। ಬಾಬೋರ್ ಎಲ್ಲೂ ಹೇಳಲ್ಲ ತೀರ್ಥಯಾತ್ರೆಗೆ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಯಜ್ಞ ಮಾಡಿ ಮತ್ತೊಂದು ಬಾಬೋರ್ ಅಂತೂ ಹೇಳೋದಿಲ್ಲ। ನಹಿ ಏ ನದಿಯಾ ಕೊಯ್ ಪತೀತ್ ಪಾವನಿ ನಹಿ ಹೇ, ಈ ನದಿಗಳು ಯಾವುದು ಪತೀತ ಪಾವನಿ ಅಲ್ಲ, ಪತೀತ ಪಾವನ ಒಬ್ರೇ ಜ್ಞಾನ ಸಾಗರ ತಂದೆಯಾಗಿದ್ದಾರೆ। ಸಾಗರ್ ವ ನದಿಯೋ ಕೋ ಕೊಯ್ ಯಾದ್ ನಹಿ ಕರ್ತೆ ಹೇ, ಸಾಗರವನ್ನಾಗ್ಲಿ ನದಿಯನ್ನಾಗ್ಲಿ ಯಾರು ನೆನ್ಪು ಮಾಡೋದಿಲ್ಲ। ಕರೀತಾರೆ ಬಾಬೋರನ್ನ, ಹೇ ಪತೀತ ಪಾವನ ತಂದೆ, ನಮ್ಮನ್ನ ಪಾವನ ಮಾಡುವಂತ। ಬಾಕಿ ಪಾನಿ ಕಿ ನದಿಯಾ ತೋ ಸಾರಿ ದುನಿಯಾ ಮೇ, ನೀರಿನ ನದಿ ಅಂತೂ ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಹರಿಯುತ್ತೆ, ಅದಂತೂ ಪತೀತ ಪಾವನಿ ಹೆಂಗಾಗಕ್ ಸಾಧ್ಯ? ಪತೀತ ಪಾವನ ಒಬ್ರೇ ತಂದೆಗೆ ಹೇಳೋದು, ಅವ್ರು ಯಾವಾಗ ಬರ್ತಾರೋ ಅವ್ರು ಬಂದು ಪಾವನರನ್ನಾಗಿ ಮಾಡ್ತಾರೆ। ಭಾರತದ ಮಹಿಮೆನೂ ಅಪಾರವಾಗಿದೆ। ಭಾರತ ಎಲ್ಲ ಧರ್ಮದವರಿಗೂ ತೀರ್ಥಸ್ಥಾನ।
ಇಡೀ ಜಗತ್ತಲ್ಲಿ ಬೇರೆ ಬೇರೆ ಧರ್ಮದವರಿಗೆ ಬೇರೆ ಬೇರೆ ತೀರ್ಥ ಸ್ಥಾನಗಳಿದೆ. ಆದ್ರೆ ಈ ಭಾರತ ಇದೆಯಲ್ಲ, ಬಾಬುವರ ಜನ್ಮಭೂಮಿ, ಇದೆಲ್ಲ ಧರ್ಮದವರಿಗೂ ಇಡೀ ವಿಶ್ವದವರಿಗೆ ಇದು ತೀರ್ಥ ಸ್ಥಾನ. ಶಿವ ಜಯಂತಿನೂ ಇಲ್ಲೇ ಆಚರಿಸಲಾಗುತ್ತೆ. ಸತ್ಯುಗ ಪಾವನ ಜಗತ್ತು, ಅಲ್ಲಿ ಚೈತನ್ಯವಾದ ದೇವಿ ದೇವತೆಗಳಿರ್ತಾರೆ. ನಾವೇ ಹೇಳ್ತಾರೆ ಅದು ಪಾವನ ಜಗತ್ತು, ಪಾವನ ಆತ್ಮಗಳಿರ್ತಾರೆ, ದೇವಿ ದೇವತೆಗಳು. ದೇವತೆಗಳದ್ದು ಎಷ್ಟೊಂದು ಮಹಿಮೆ ಇದೆ. ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರು, ಸಂಪೂರ್ಣ ನಿರ್ವಿಕಾರಿಗಳು, ಮರ್ಯಾದಾ ಪುರುಷೋತ್ತಮರು, ಡಬಲ್ ಅಹಿಂಸಕರು. ಚಂದ್ರವಂಶಿಗಳದ್ದು 14 ಕಲೆ. ಫಿರ್ ಸಿಡಿ ನೀಚೆ ಉತರ್ತೆ ಹೇ, ಮತ್ತೆ ಮೆಟ್ಲನ್ನ ಕೆಳಗಿಳಿತಾ ಬರ್ತೀರಿ. ಬಾಬೋರ್ ಬಂದು ಸೆಕೆಂಡ್ ಅಲ್ಲಿ ನಿಮ್ಮನ್ನ ಸಿಡಿ ಚಡಾಯೇ ಶಾಂತಿಧಾಮ್ ಸುಖಧಾಮ್ ಮೇಲೆ ಜಾತೆ ಹೇ, ನಿಮ್ಮನ್ನ ಮೇಲ್ ಕರ್ಕೊಂಡು ಹೋಗ್ತಾರೆ. ಈ ಮೆಟ್ಲನ್ನ ಮೇಲ್ ಹತ್ತಿಸಿ ಶಾಂತಿಧಾಮ ಸುಖಧಾಮಕ್ಕೆ. ಮತ್ತೆ ನೀವೇ 84 ಜನ್ಮದ ಚಕ್ರದಲ್ಲಿ ಮೆಟ್ಲನ್ನ ಕೆಳಗಿಳಿತೀರಿ. ಈ 84 ಜನ್ಮ ಕೊಯ್ತೋ ಜರೂರ್ ಲಿಯೇ ಹೋಂಗೆ. 84 ಜನ್ಮಕ್ಕೆ 84 ಲಕ್ಷ ಸೇರಿಸಿದ್ರು, ಲಕ್ಷ ಯೋನಿಗಳು ಅಂತ. 84 ಜನ್ಮ ಅಂದ್ರೆ ಅವಶ್ಯಕವಾಗಿ ಯಾರಾದ್ರೂ ತಗೊಂಡಿರ್ಲೇಬೇಕು. ಮುಖ್ಯ ಸರ್ವಶಾಸ್ತ್ರಮಯ ಶಿರೋಮಣಿ ಗೀತೆ, ಶ್ರೀಮದ್ ಭಗವತ್ ಅಂದ್ರೆ ಭಗವಂತ ನುಡಿಸಿರ್ತಕ್ಕಂತಹ ಮಹಾವಾಕ್ಯ. ಪರಂತು ಭಗವಾನ್ ಕಿಸ್ಕೋ ಕಹಾ ಜಾತಾ ಹೇ, ये पतित मनुष्य नहीं जानते हैं. ಭಗವಂತ ಅಂತ ಯಾರಿಗ್ ಕರೀಲಾಗುತ್ತೆ ಅನ್ನೋದು ಪತಿತ ಮನುಷ್ಯರು ತಿಳ್ಕೊಂಡಿಲ್ಲ. ಪತಿತ ಪಾವನ, ಸರ್ವರಿಗೂ ಸದ್ಗತಿದಾತ, ಒಬ್ರೇ ನಿರಾಕಾರ ಶಿವ. ಪರಂತು ಕಬ್ ಆಯಾ ಕೋಯಿ ನಹಿ ಜಾನ್ತೆ ಹೇ, ಆದ್ರೆ ಅವ್ರು ಯಾವಾಗ ಬಂದ್ರು ಯಾರಿಗೂ ಗೊತ್ತಿಲ್ಲ. ಬಾಪ್ ಆಪೇ ಹಿ ಆಕರ್ ಅಪ್ನಾ ಪರಿಚಯ ದೇತೆ. ಬಾಬೋರು ತಾವೇ ಬಂದು ತನ್ನ ಪರಿಚಯವನ್ನ ಕೊಡ್ತಾರೆ. अब देखो ये बच्चे और बच्चियां दोनों बाबा कहते हैं. ಇಲ್ಲಿ ಗಂಡ್ಮಕ್ಳು ಹೆಣ್ಮಕ್ಳು, ಅಕ್ಕಂದಿರು ಅಣ್ಣಂದಿರು ಎಲ್ಲರೂ ಬಾಬಾ ಅಂತ ಕರಿತೀರಿ. ಗಾಯನ ಇದೆ, ನೀವೇ ಮಾತಾ ಪಿತಾ, ನಿಮ್ಮ ಕೃಪೆ ಇದ್ರೆ ನಮಗೆ ಸುಖದ ಗಣಿನೇ ಇದೆ ಅಂತ. ತುಮಾರೆ ರಾಜಯೋಗ್ ಸೀಖ್ನೆ ಸೆ ಸುಖ ಗನೇರೆ ಮಿಲ್ತೆ ಹೇ. ಬಾಬೋರ ಕೃಪೆ ಏನು, ನಮ್ಗೆ ಬಂದು ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ, ಇದರಿಂದ ಸುಖದ ಗಣಿನೇ ಸಿಗುತ್ತೆ. ಇಲ್ಲಿಗೆ ನೀವು ಬಂದಿರೋದು ಬೇಹದ್ದಿನ ತಂದೆಯಿಂದ ಸ್ವರ್ಗದ 21 ಜನ್ಮದ ಆಸ್ತಿ ತಗೊಳ್ಳಿಕ್ಕೆ. ಈಗ ಶಿವ ಜಯಂತಿಯನ್ನು ಭಾರತದಲ್ಲೇ ಆಚರಿಸ್ತಾರೆ. ರಾವಣ ಬಿ ಭಾರತ್ ಮೇ ಹಿ ದಿಖಾತೆ ಹೇ. ರಾವಣನನ್ನು ಭಾರತದಲ್ಲಿ ತೋರಿಸ್ತಾರೆ. ಶಿವ ಜಯಂತಿ ಆಚರಿಸ್ತಾರೆ, ರಾವಣಂದು ಮರಂತಿ ಆಚರಿಸ್ತಾರೆ. ಆದ್ರೆ ಮನುಷ್ಯರಿಗೆ ಅರ್ಥ ಏನೂ ಗೊತ್ತಿಲ್ಲ. ಶಿವ ಬಾಬಾ ನಮ್ಮ ಬೇಹದ್ದಿನ ತಂದೆ. ये एक भी नहीं जानते, सिर्फ शिव की पूजा करते रहते हैं. ಪ್ರಪಂಚದಲ್ಲಿ ಯಾರು ಒಬ್ರಿಗೂ ಗೊತ್ತಿಲ್ಲ, ಬರೀ ಶಿವನ್ ಪೂಜೆ ಮಾಡ್ತಾರಷ್ಟೇ. ಯಾವಾಗ ಇಡೀ ಸೃಷ್ಟಿ ಅನ್ನೋ ವೃಕ್ಷ ತಮೋ ಪ್ರಧಾನ ಆಗುತ್ತೆ, ಆಗ ಬಾಬೋರ್ ಬರ್ತಾರೆ. ಹೊಸ ಜಗತ್ತನ್ನು ಭಾರತದಲ್ಲೇ ಸ್ಥಾಪನೆ ಮಾಡ್ತಾರೆ. ಇದೇ ಭಾರತ ಸ್ವರ್ಗ ಇತ್ತು, ಭಾರತದಲ್ಲೇ ಸತ್ಯುಗ ಇತ್ತು, ಭಾರತದಲ್ಲೇ ಕಲಿಯುಗನೂ ಇದೆ. बाप समझाते हैं, पहले पहले तुम स्वर्ग के मालिक थे, अब तुम 84 जन्म भोग ನರಕವಾಸಿ ಬನೆ ಹೋ. ಬಾಬೋರ್ ತಿಳಿಸ್ಕೊಡ್ತಾರೆ, ಮೊಟ್ಟ ಮೊದಲು ನೀವು ಸ್ವರ್ಗಕ್ಕೆ ಮಾಲೀಕರಾಗಿದ್ರಿ, ಈಗ 84 ಜನ್ಮವನ್ನ ಪಡ್ಕೊಂಡು ನರಕವಾಸಿಗಳಾಗಿದ್ದೀರಿ. ಈಗ ನಾನ್ ಬಂದು ನಿಮ್ಗೆ ರಾಜಯೋಗವನ್ನ ಕಲಿಸಿ ಮನುಷ್ಯರನ್ನ ದೇವತೆ, ಪತಿತರನ್ನು ಪಾವನ ಮಾಡ್ತೀನಿ. ಭಕ್ತ ಅರ್ಥಾತ್ ಬ್ರಹ್ಮ ಕಿ ರಾತ್. ಭಕ್ತ ಅಂದ್ರೇನೆ, ಭಕ್ತಿ ಅಂದ್ರೇನೆ ಬ್ರಹ್ಮನ ರಾತ್ರಿ, ಜ್ಞಾನ ಅಂದ್ರೆ ಬ್ರಹ್ಮನ ಹಗಲು. ಬ್ರಹ್ಮನ ಹಗಲು ಬ್ರಹ್ಮನ ರಾತ್ರಿ ಅಂದ್ರೆ ಬ್ರಾಹ್ಮಣರ ಹಗಲು ಬ್ರಾಹ್ಮಣರ ರಾತ್ರಿ. ಯಾಕೆಂದ್ರೆ ನೀವು ಬ್ರಹ್ಮ ಕುಮಾರ ಕುಮಾರಿಯರು ಇದ್ದೀರಿ. ಬ್ರಹ್ಮ ಕುಮಾರ ಕುಮಾರಿಯರ ಹಗಲಕ್ಕೆ ಬ್ರಹ್ಮ ಇದ್ದಾರೆ, ಜೊತೆಗೆ ಬ್ರಾಹ್ಮಣರಿದ್ದೀವಿ. ಈ ಹಳೆ ಜಗತ್ತಿಗೆ ಈಗ ವಿನಾಶದ ಬೆಂಕಿ ಬೀಳುತ್ತೆ, ಅವಶ್ಯಕವಾಗಿ ಮಹಾಭಾರತ ಯುದ್ಧ ಆಗುತ್ತೆ. बरोबर इस महाभारत लड़ाई के बाद ही भारत स्वर्ग बन जाता है. ಅವಶ್ಯಕವಾಗಿ ಭಾರತ ಈ ಯುದ್ಧದ ನಂತರನೇ, ಮಹಾವಿನಾಶದ ನಂತರನೇ ಭಾರತ ಸ್ವರ್ಗ ಆಗುತ್ತೆ. ಅಂದ್ರೆ ಅರ್ಥ, ಅನೇಕ ಧರ್ಮದ ವಿನಾಶ ಆಗುತ್ತೆ, ಒಂದು ಧರ್ಮದ ಸ್ಥಾಪನೆ ಆಗುತ್ತೆ. तुम बच्चे बाबा के मददगार बन आदि सनातन देवी देवता धर्म की स्थापना कर रहे हो. ನೀವು ಮಕ್ಕಳು ಬಾಬೋರ ಕಾರ್ಯದಲ್ಲಿ ಸಹಯೋಗಿಗಳಾಗಿ
ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡ್ತಾ ಇದ್ದೀರಿ. ನೀವೇ ಸ್ವರ್ಗಕ್ಕೆ ಮಾಲೀಕರಾಗಕ್ಕೆ ಯೋಗ್ಯರಾಗ್ತೀರಿ, ಮತ್ತೆ ವಿನಾಶ ಶುರು ಆಗುತ್ತೆ. ये ಶಿವ ಬಾಬಾ ಕಾ ಜ್ಞಾನ ಯಜ್ಞ. ಇದು ಶಿವ ಬಾಬಾ ಅವರ ಜ್ಞಾನ ಯಜ್ಞ. ಮತ್ತೆ ಶಿವ ಅಂತಾದ್ರೂ ಹೇಳಿ, ಬಾಬಾ ಅವರಿಗೆ ರುದ್ರ ಅಂತಾದ್ರೂ ಹೇಳಿ. ಕೃಷ್ಣ ಜ್ಞಾನ ಯಜ್ಞ ಅಂತ ಯಾರು ಹೇಳೋದಿಲ್ಲ. ಸತ್ಯ ತ್ರೇತಾಯುಗದಲ್ಲಿ ಯಾವುದೇ ಪ್ರಕಾರದ ಯಜ್ಞಗಳು ನಡೆಯೋದಿಲ್ಲ. ಯಜ್ಞ ಯಾವಾಗ ರಚನೆ ಮಾಡ್ತಾರೆ? ಯಾವಾಗ ಏನಾದ್ರೂ ಆಪತ್ತುಗಳು ಬರುತ್ತೆ, ಉಪದ್ರವಗಳಾಗುತ್ತೆ, ಮಳೆ ಬರ್ಲಿಲ್ಲ, ಬೆಳೆ ಇಲ್ಲ, ಯುದ್ಧ ಆಗುತ್ತೆ, ಶಾಂತಿ ಬೇಕು ಅಂತ ಸಂದರ್ಭಗಳಲ್ಲಿ ಯಜ್ಞವನ್ನ ರಚನೆ ಮಾಡಲಾಗುತ್ತೆ. ಈ ಮಕ್ಕಳಿಗೆ ಗೊತ್ತಿದೆ, ವಿನಾಶ ಆಗದೆ ಹೊರತು ಭಾರತ ಸ್ವರ್ಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಭಾರತ್ ಮಾತಾ ಶಿವಶಕ್ತಿ ಸೇನಾ ಗಾಯಿ ಹುಯಿ ಹೈ, ವಂದನಾ ಪವಿತ್ರತಾ ಕಿ ಹಿ ಕಿ ಜಾತಿ ಹೈ. ಭಾರತ ಮಾತೆ ಶಿವಶಕ್ತಿ ಸೈನ್ಯ ಅನ್ನೋ ಗಾಯನ ಇದೆ. ಬಾಬೋರ್ ಹೇಳೋದು, ಪೂಜ್ಯತೆಗೆ ಪವಿತ್ರತೆಗೆ ವಂದಿಸಲಾಗುತ್ತೆ. तो माताओं को वंदे मातरम कहा जाता है. ಭಾರತ ಮಾತೆ ಅಲ್ಲ, ಎಲ್ಲದೂ ಮಾತೇನೆ. ಭಾರತ, ನದಿ, ಭಾಷೆ ಎಲ್ಲದೂ. ಆದ್ರೆ ಬಾಬೋರ್ ವಂದಿಸೋ ಮಾತೆ ಯಾರು? ನೀವೇ ಚೈತನ್ಯವಾದ ಮಾತೆಯರಿಗೆ ಬಾಬೋರು ಒಂದೇ ಮಾತರಂ ಅಂತ ಹೇಳ್ತಾರೆ. ಏಕೆಂದ್ರೆ ನೀವೇ ಶ್ರೀಮತದಂತೆ ಈ ಭಾರತವನ್ನ ಸ್ವರ್ಗವನ್ನಾಗಿ ಮಾಡ್ತೀರಿ. ಬಾಬಾ ಕೇತೆ ಮೌತ್ ತೋ ಸಬ್ಕೆ ಸಿರ್ ಪರ್ ಕಡಾ ಹೈ. ಬಾಬಾ ಹೇಳ್ತಾರೆ, ಮೃತ್ಯು ಅಂತೂ ಎಲ್ಲರ ತಲೆ ಮೇಲೆ ಕೂತಿದೆ. ಆದ್ದರಿಂದ ಈ ಒಂದು ಜನ್ಮ ಪವಿತ್ರವಾಗಿ ಬಾಬೋರ್ ನೆನ್ಪು ಮಾಡಿ ಈ ತಮೋ ಪ್ರಧಾನರಿಂದ ಸತೋ ಪ್ರಧಾನರಾಗ್ತೀರಿ. ಅಭಿ ತುಮ್ ಶೂದ್ರ ಸೆ ಬ್ರಾಹ್ಮಣ್ ಬನ್ ಫಿರ್ ದೇವತಾ ಬನೆಂಗಿ. ಈಗ ನೀವು ಶೂದ್ರರಿಂದ ಬ್ರಾಹ್ಮಣರಾಗಿ ಮತ್ತೆ ದೇವತೆಗಳಾಗ್ತೀರಿ. ಇದೇನು ಹೊಸ ಮಾತಲ್ಲ. ಏಕೆಂದ್ರೆ ಪ್ರತಿ ಕಲ್ಪದಲ್ಲೂ ನಾವೇ ಆಗೋದು. ಕಲ್ಪದ ಪ್ರತಿ 5000 ವರ್ಷದ ನಂತರ ಈ ಚಕ್ರ ಪುನಃ ರಿಪೀಟ್ ಆಗುತ್ತೆ. ನರಕ್ ಸೆ ಸ್ವರ್ಗ ಬಂತಾ ಹೈ. ಈ ನರಕನೇ ಮತ್ತೆ ಸ್ವರ್ಗ ಆಗುತ್ತೆ. ಪತಿ ದುನಿಯಾ ಮೇ ಮನುಷ್ಯ ಜೋ ಕುಚ್ ಕರ್ಮ ಕರ್ತೆ ವಿಕರ್ಮ ಹಿ ಬಂತಾ ಹೈ. ಈ ಪತೀತ ಜಗತ್ತಲ್ಲಿ ಮನುಷ್ಯರು ಏನು ಕರ್ಮಗಳನ್ನ ಮಾಡ್ತಾರೋ ಅವೆಲ್ಲವೂ ವಿಕರ್ಮನೇ ಆಗುತ್ತೆ. ಬಾಬಾ ಹೇಳ್ತಾರೆ, 5000 ವರ್ಷದ ಮೊದಲು ನೀವು ಮಕ್ಕಳಿಗೆ ಕರ್ಮ, ಅಕರ್ಮ, ವಿಕರ್ಮದ ಗುಹ್ಯ ಗತಿಯನ್ನ ನಾನು ತಿಳಿಸ್ಕೊಟ್ಟಿದ್ದೆ. ಈಗ ಪುನಃ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಪರಂಪಿತಾ ಪರಮಾತ್ಮ ನಿರಾಕಾರ, ಮೇ ತುಮಾರ ಬಾಪ್ ಹೂಂ. ಬಾಬೋರ್ ತನ್ನ ಪರಿಚಯ ಹೆಂಗ್ ಮಕ್ಕಳ ಜೊತೆ ಮಾಡ್ಕೋಬೇಕು ನೋಡಿ. ನಾನ್ ನಿಮ್ ತಂದೆ. ಈ ಶರೀರ ಯಾವುದನ್ನ ನಾನು ಆಧಾರ ತಗೊಂಡಿದ್ದೀನಿ, ಅವರು ಭಗವಂತ ಅಲ್ಲ. ಮನುಷ್ಯಕೋ ದೇವತಾ ಬಿ ನಹಿ ಕಹಾ ಜಾತಾ ಹೈ. ಭಗವಂತ ಬ್ರಹ್ಮ ಭಗವಂತ ಅಲ್ಲ. ನಾವೇ ಹೇಳ್ತಾರೆ, ಮನುಷ್ಯರನ್ನ ದೇವತೆ ಅಂತಾನೆ ಹೇಳಕ್ಕಾಗಲ್ಲ, ಇನ್ ಭಗವಂತ ಅಂತ ಹೆಂಗ್ ಹೇಳಕ್ಕಾಗತ್ತೆ? तो मनुष्य को भगवान कैसे कह सकते हैं? बाप समझाते हैं, तुम 84 जन्म लेते लेते नीची सीढ़ी नीचे उतरते आए हो. ಮನುಷ್ಯರನ್ ಭಗವಂತ ಅಂತ ಹೆಂಗ್ ಹೇಳೋದು? ದೇವತೆಗಳನ್ನೇ ಭಗವಂತ ಅಂತ ಹೇಳಕ್ಕಾಗಲ್ಲ ಅಂದ್ಮೇಲೆ ಬಾಬಾ ಹೇಳ್ತಾರೆ, ನೀವು 84 ಜನ್ಮ ಪಡಿತಾ ಈ ಮೆಟ್ಲನ್ನ ಕೆಳಗಿಳಿತಾ ಬಂದಿದ್ದೀರಿ. ऊपर कोई जा नहीं सकता है. ಮೇಲೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ, ಅಂದ್ರೆ ಈ 84 ಜನ್ಮ ತಗೊಂಡ್ ಕೆಳಗಿಳಿಲೇಬೇಕು. ಮತ್ತೆ ಯಾರು ಮಧ್ಯದಲ್ಲಿ ಮೇಲ್ ಹೋಗಕ್ಕಾಗಲ್ಲ. ಎಲ್ಲರೂ ಪತೀತರಾಗೋ ದಾರಿನೇ ತೋರ್ಸೋದು ಈ ಜಗತ್ತಲ್ಲಿ. ಖುದ್ ಬಿ ಪತೀತ್ ಬಂತೆ ಜಾತೆ ಹೈ. ನೋಡಿ, ಎಲ್ಲರೂ ಅಷ್ಟೇ ಜಗತ್ತಲ್ಲಿ ಸಾಧು ಸನ್ಯಾಸಿಗಳು, ತಂದೆ ತಾಯಿ ಎಲ್ಲರೂ ಮಕ್ಕಳನ್ನ ಪತೀತ ಆಗೋ ಮಾರ್ಗ ತೋರಿಸ್ತಾರೆ. ಯಾಕೆಂದ್ರೆ ತಾವು ಪತೀತರಾಗಿರ್ತಾರೆ. ಈಗ ಬಾಬಾ ಹೇಳ್ತಾರೆ, ಮೇ ಉನ್ಕಾ ಭಿ ಉದ್ಧಾರ ಕರ್ನೆ ಮುಜೆ ಆನಾ ಪಡ್ತಾ ಹೈ. ಎಲ್ಲರದು ಉದ್ಧಾರ ಮಾಡಕ್ಕೆ ನಾನೇ ಬರ್ಬೇಕಾಗತ್ತೆ, ಪತೀತರ ಉದ್ಧಾರ ಮಾಡ್ಲಿಕ್ಕೆ. ಮಕ್ಕಳೇ, ಇದು ರಾವಣ ರಾಜ್ಯ. ನೀವೀಗ ರಾವಣ ರಾಜ್ಯದಿಂದ ಹೊರಗೆ ಬಂದಿದ್ದೀರಿ. ಅಂದ್ರೆ ನಾವಿನ್ನು ಮಧ್ಯದಲ್ಲಿದ್ದೀವಿ, ಸೇತುವೆಯಲ್ಲಿದ್ದೀವಿ, ಇನ್ನು ದಾಟ್ತಾ ಇದ್ದೀವಿ. ಧೀರೆ ಧೀರೆ ಸಬ್ಕೋ ಪತಾ ಪಡೇಗ. ನಿಧಾನವಾಗಿ ಎಲ್ಲರಿಗೂ ಗೊತ್ತಾಗ್ತಾ ಹೋಗುತ್ತೆ. ಬ್ರಾಹ್ಮಣರ ಆಗದೆ ಹೊರತು ಶಿವ ಬಾಬೋರಿಂದ ಆಸ್ತಿ ತಗೊಳಕ್ಕೆ ಸಾಧ್ಯ ಇಲ್ಲ. ಬಾಪ್ ಹೇಹಿದ್ದು, ಇಬ್ರು ತಂದೆ ಇದ್ದಾರೆ. ಒಬ್ರು ನಿರಾಕಾರಿ ತಂದೆ, ಆತ್ಮದ ತಂದೆ, ಮತ್ತೊಬ್ರು ಸಾಕಾರಿ ತಂದೆ. ಆಸ್ತಿ ಸಿಗುತ್ತೆ ಒಂದು ಸಾಕಾರಿ ತಂದೆಯಿಂದ ಸಾಕಾರಿ ಮಕ್ಕಳಿಗೆ, ಮತ್ತೊಂದು ನಿರಾಕಾರಿ ತಂದೆಯಿಂದ
ನಿರಾಕಾರಿ ಆತ್ಮ ಅನ್ನೋ ಮಕ್ಕಳಿಗೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತೆ ನಿರಾಕಾರಿ ಆತ್ಮಕ್ಕೆ. 84 ಜನ್ಮ ಪಡ್ಕೊಳ್ತಾ ಬಂದಿದ್ದೀರಿ, ಆದ್ರೆ ಈಗ ಆಸ್ತಿ ಆತ್ಮ ಕೊಡೋ ಆಸ್ತಿ ಏನಿದೆ ಅದು ಬಾಬಾವ್ರು ಕೊಡ್ತಾರೆ. ಇನ್ನೆಲ್ಲ ದ್ವಾಪರ ಕಲಿಯುಗದಲ್ಲೆಲ್ಲ ಆಸ್ತಿ ಶರೀರಧಾರಿ ತಂದೆ ಶರೀರಧಾರಿ ಮಕ್ಕಳಿಗೆ ಕೊಡ್ತಾರೆ. अब तुम बच्चे जानते हो मीठे मीठे शिव बाबा से 21 जन्मों के लिए सुख धाम का वर्षा लेने आए हैं. ಈಗ ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ಮಧುರವಾದ ಶಿವ ಬಾಬೋರಿಂದ ನಾವು 21 ಜನ್ಮದ ಸುಖಧಾಮದ ಆಸ್ತಿ ತಗೊಳಕ್ ಬಂದಿದೀವಿ. ವಿಶ್ವದ ಮಾಲೀಕರಾಗ್ತೀರಿ ಯೋಗ ಬಲದಿಂದ. ಕೊಯ್ ಹತ್ಯಾರ್ ಆದಿ ನಹಿ, ಇಲ್ಲಿ ಯಾರ ಜೊತೆ ಯುದ್ಧ ಮಾಡಕ್ ಯಾವುದೇ ಅಸ್ತ್ರಶಸ್ತ್ರಗಳಿಲ್ಲ. ಬಾಬೋರ್ ಜೊತೆ ಯೋಗ ಜೋಡಿಸಿ ವಿಕರ್ಮ ವಿನಾಶ ಮಾಡಿಕೊಂಡು ವಿಷ್ಣುಪುರಿಗೆ ಮಾಲೀಕರಾಗ್ತೀರಿ. ಈಗ ಅಮರ ಲೋಕಕ್ಕೆ ಹೋಗ್ಲಿಕ್ಕೋಸ್ಕರ ಅಮರ ಕತೆ ಕೇಳ್ತಾ ಇದ್ದೀರಿ. ಅಲ್ಲಿ ಅಕಾಲ ಮೃತ್ಯು ಇರೋದಿಲ್ಲ, ದುಃಖದ ಹೆಸರು ಚಿಹ್ನೆನೂ ಇರೋದಿಲ್ಲ. तुम बच्चे आए हो श्रीमत पर चल बेहद के बाप से ಶ್ರೇಷ್ಠತೆ ಶ್ರೇಷ್ಠ ದೇವಿ ದೇವತಾ ಬನ್ನಿ. ಈಗ ನಿಮ್ಮ ಮಕ್ಕಳು ಬಂದಿದ್ದೀರಿ ಬಾಬೋರ ಶ್ರೀಮತದಂತೆ ನಡೆದು ಬೇಹದ್ದಿನ ತಂದೆಯಿಂದ ಶ್ರೇಷ್ಠಾತಿ ಶ್ರೇಷ್ಠ ದೇವಿ ದೇವತೆ ಆಗ್ಲಿಕ್ಕೆ. ये कोई शास्त्रों का ज्ञान नहीं है, ಇದು ಯಾವುದೇ ಶಾಸ್ತ್ರಗಳ ಜ್ಞಾನ ಅಲ್ಲ. ತೋರಿಸ್ತಾರೆ ವಿಷ್ಣು ನಾಭಿಯಿಂದ ಬ್ರಹ್ಮ ಹುಟ್ಟಿದ್ರು ಅಂತ. ಉನ್ಕೆ ಹಾತ್ ಮೇ ಫಿರ್ ಶಾಸ್ತ್ರ ದೇತೆ, ಬ್ರಹ್ಮನ ಕೈಯಲ್ಲಿ ಮತ್ತೆ ಶಾಸ್ತ್ರಗಳನ್ನ ತೋರಿಸ್ತಾರೆ. ಬಾಬಾ ಹೇಳ್ತಾರೆ ಬ್ರಹ್ಮನ ಮೂಲಕ ನಾನು ನಿಮ್ಗೆ ಇಡೀ ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನಾನೇ ಜ್ಞಾನದ ಸಾಗರ. ಅದಕ್ಕೆ ಗಾಯನ ಇದೆ, ಜ್ಞಾನ ಸೂರ್ಯ ಪ್ರಗಟ ಆದ್ರೆ ಅಜ್ಞಾನ ಅಂಧಕಾರ ವಿನಾಶ ಆಗುತ್ತೆ ಅಂತ ಹೇಳಿ. ಸತ್ಯಯುಗದಲ್ಲಿ ಅಜ್ಞಾನ ಇರೋದೇ ಇಲ್ಲ, ಅದು ಸತ್ಯ ಖಂಡ ಇತ್ತು. ಭಾರತ ವಜ್ರ ಸಮಾನ ಇತ್ತು. ಚಿನ್ನ ಮುತ್ತು ರತ್ನ ವಜ್ರಗಳಿಂದ ಮೆಹಲ್ಗಳಿತ್ತು. ಅಭಿ ತೋ ಮನುಷ್ಯೋಂ ಕೋ ಪೂರಾ ಖಾನೆ ಕೆ ಲಿಯೆ ಭಿ ನಹಿ ಹೈ. ಆ ಸಮೃದ್ಧವಾದ ಸಂಪತ್ ಭರಿತವಾದ ಭಾರತ ಇವತ್ತು ಯಾವ ಸ್ಥಿತಿಗೆ ಬಂದಿದೆ, ಮನುಷ್ಯರಿಗೆ ಅನ್ನ ಆಹಾರನೂ ಸಿಗೋದಿಲ್ಲ. ಇನ್ ಸಾಲ್ವೆಂಟ್ ವಿಶ್ವಕ್ಕೋ ಫಿರ್ ಸಾಲ್ವೆಂಟ್ ಕೌನ್ ಬನಾಯ್. ಈ ಅನಾಥವಾಗಿರೋ ವಿಶ್ವವನ್ನ ಸಂಪತ್ ಭರಿತವಾಗಿ ಯಾರು ಮಾಡ್ತಾರೆ, ಬಾಪ್ ಕಾ ಹಿ ಕಾಮ್. ಯಾರು ಮನುಷ್ಯರು ಮಾಡಕ್ಕಾಗಲ್ಲ, ಬಾಬೋರ್ದೇ ಕರ್ತವ್ಯ. ಬಾಬೋರಿಗೆ ಕರುಣೆ ಬರುತ್ತೆ. ಬಾಬಾ ಹೇಳ್ತಾರೆ ನಾನ್ ನಿಮ್ಗೆ ರಾಜಯೋಗವನ್ನ ಕಲ್ಸಕ್ ಬಂದಿದ್ದೀನಿ. ನರನನ್ನು ನಾರಾಯಣ, ನಾರಿಯನ್ನು ಲಕ್ಷ್ಮಿಯನ್ನಾಗಿ ಮಾಡ್ತೀನಿ. ಭಕ್ತರ ರಕ್ಷಕ ಬಾಬೋರು. ತುಮಕೋ ರಾವಣ ಕಿ ಜೈಲ್ ಸೆ ಚುಡಾಯೆ ಸುಖ ಧಾಮ್ ಮೇ ಲೇ ಜಾತಾ. ನಿಮ್ಮನ್ನು ರಾವಣನ ಜೈಲಿಂದ ಬಂಧನದಿಂದ ಮುಷ್ಟಿಯಿಂದ ಬಿಡಿಸಿ ಸುಖಧಾಮಕ್ಕೆ ಕರ್ಕೊಂಡು ಹೋಗ್ತೀನಿ. ಸಾರಿ ದುನಿಯಾ ಮೇ ಜೋ ಬ್ರಾಹ್ಮಣ ಬನೆಂಗೆ ವಹಿ ದೇವತಾ ಬನೆಂಗೆ. ತಾವೇ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಯಾರು ಬಾಬೋರ್ ಮಕ್ಕಳಾಗ್ತಾರೋ ಬ್ರಾಹ್ಮಣರಾಗ್ತಾರೋ ಅವರೇ ದೇವತೆಯಾಗಕ್ ಸಾಧ್ಯ. ಬ್ರಹ್ಮನ ಹೆಸರು ಪ್ರಸಿದ್ಧಿ ಇದೆ, ಪ್ರಜಾಪಿತಾ ಬ್ರಹ್ಮ. ನೀವು ಬ್ರಾಹ್ಮಣರು ಎಲ್ಲರಿಗಿಂತ ಉತ್ತಮರು, ದೇವತೆಗಳಿಗಿಂತನೂ ಉತ್ತಮರು. ಈ ಭಾರತದ ಸತ್ಯವಾದ ಆತ್ಮೀಯ ಸೇವೆ ಮಾಡ್ತಾ ಇದ್ದೀರಿ. ಬಾಕಿ ಯಾನ್ ಸೆ ಹಿ ವಿಕರ್ಮ ವಿನಾಶ ಹೋಂಗೆ. ಬಾಬೋರ ನೆನಪಿಂದನೇ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ. ಅವ್ರ ಕೊಯಿ ರಾಸ್ತಾ ನಹಿ ಹೇ ಪತಿ ಸೆ ಪಾವನ್ ಬನ್ನೆ ಕಾ. ಇನ್ಯಾವುದು ದಾರಿ ಮಾರ್ಗ ಇಲ್ಲ. ಪತೀತರು ಪಾವನ ಆಗ್ಲಿಕ್ಕೆ ಒಂದೇ ದಾರಿ ಇರೋದು, ಬಾಬೋರ ನೆನಪು. ನೆನಪಿಂದನೇ ಆತ್ಮದಲ್ಲಿರೋ ಕೊಳಕು ತುಕ್ಕು ಭಸ್ಮ ಆಗುತ್ತೆ. ಸೋನಾರ್ ಲೋಗ್ ಜಾನ್ತೆ ಸಚ್ಚಾ ಸೋನಾ ಜೂಟಾ ಸೋನಾ ಕೇಸೆ ಬಂತಾ ಹೈ. ಚಿನ್ನ ಆಭರಣಗಳ ವ್ಯಾಪಾರಿಗಳಿಗೆ ಗೊತ್ತಾಗುತ್ತೆ ಸತ್ಯವಾದ ಚಿನ್ನ ಯಾವುದು, ಅದು ತನ್ನ ಸತ್ವನ ಹೇಗೆ ಕಳ್ಕೊಳ್ಳುತ್ತೆ, ಅದ್ರಲ್ಲಿ ಬೇರೆ ಲೋಹಗಳು ಹೆಂಗ್ ಮಿಕ್ಸ್ ಆಗುತ್ತೆ. ಈಗ ಚಿನ್ನಕ್ಕೆ ಬೆಳ್ಳಿ ಮಿಕ್ಸ್ ಮಾಡಿದ್ರೆ ಅದ್ರ ಕ್ವಾಲಿಟಿ ಏನು, ತಾಮ್ರ ಇನ್ನು ಮಿಕ್ಸ್ ಆದ್ರೆ, ಇನ್ನು ಕಬ್ಬಿಣ ಮಿಕ್ಸ್ ಆದ್ರೆ, ಹಂಗೆ ಆತ್ಮ ತನ್ನ ಸ್ಥಿತಿಯನ್ನ ಕಳ್ಕೊಳ್ತಾ ಬಂದಿದೆ. तुम भी पहले सतो प्रधान थे फिर तुम्हारे में काद पड़ती है तमो प्रधान बन पड़ते हो. ನೀವು ಮೊದಲು ಸತೋ ಪ್ರಧಾನವಾಗಿದ್ರಿ. ಬಾಬಾ ಹೇಳ್ತಾರೆ ಮತ್ತೆ ನಿಮ್ಮಲ್ಲೇ ಬೇರೆ ಲೋಹ ಅಂದ್ರೆ ಆತ್ಮದ ಸ್ಥಿತಿ ಚೇಂಜ್ ಆಗ್ತಾ ತಮೋ ಪ್ರಧಾನರಾಗಿದ್ದೀರಿ. ಈಗ ಸತೋ ಪ್ರಧಾನರಾಗಿ ಸತ್ಯುಗಕ್ಕೆ ಹೋಗಕ್ ಸಾಧ್ಯ. ಬಾಬಾ ಹೇಳ್ತಾರೆ ಕೋಯಿ ಬಿ ದೇಹದಾರಿ ಕೋ ಯಾದ್ ನಹಿ ಕರೆ. ಯಾವುದೇ ದೇಹದಾರಿಗಳನ್ನ ನೆನಪು ಮಾಡಬಾರ್ದು. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾನೋ
ಒಬ್ಬ ತಂದೆ ವಿನಃ ಇನ್ಯಾರನ್ನು ನೆನಪು ಮಾಡಬೇಡಿ. ನೀವೇ ಸ್ವರ್ಗಪುರಿಗೆ ಮಾಲೀಕರಾಗ್ತೀರಿ. ಸ್ವರ್ಗ ಅಥವಾ ವಿಷ್ಣುಪುರಿ ಇತ್ತು, ಈಗ ಅದೇ ರಾವಣಪುರಿಯಾಗಿದೆ. ಫಿರ್ ವಿಷ್ಣುಪುರಿ ಬನೇಗಿ ಜರೂರ್, ಸಾಧು ಸಂತ್ ಆದಿ ಸಬ್ಕಾ ಉದ್ಧಾರ ಕರ್ನೆ ಆತಾ ಹೂಂ. ಬಾಬಾ ಹೇಳ್ತಾರೆ ಮತ್ತೆ ವಿಷ್ಣುಪುರಿ ಅವಶ್ಯಕವಾಗಿ ಬರುತ್ತೆ. ನಾನ್ ಬಂದಿದ್ದೀನಿ ಸಾಧು ಸಂತರೆಲ್ಲರನ್ನೂ ಉದ್ಧಾರ ಮಾಡ್ಲಿಕ್ಕೆ. ಅವಾಗ್ಲೇ ಹೇಳಲಾಗುತ್ತೆ ಇದಾ ಇದಾಹಿ ಧರ್ಮಸ್ಯ. ಈ ಭಾರತದ ಮಾತಿದು. ಸರ್ವರಿಗೂ ಸದ್ಗತಿ ದಾತ ನಾನು ಒಬ್ಬನೇ. ಮೇ ಏಕ್ ಬಾಪ್ ಶಿವ್ ಹೂಂ. ಶಿವ್ ರುದ್ರ ಸಬ್ ಉನ್ಕೆ ಹಿ ನಾಮ್ ಹೈ. ಮಕ್ಕಳೇ, ನಾನು ಸರ್ವರಿಗೂ ಸದ್ಗತಿ ದಾತ ಒಬ್ರೇ ಶಿವ. ನಾನು ಶಿವ, ರುದ್ರ ಇದೆಲ್ಲ ನಂದೇ ಹೆಸರು. ಬೇರೆ ಬೇರೆ ತುಂಬಾ ಹೆಸರು ನಂಗೆ ಇಟ್ಟಿದ್ದಾರೆ. ಬಾಬಾ ಹೇಳ್ತಾರೆ ನನ್ನ ಅಸಲಿ ಹೆಸರು ಒಂದೇನೆ. ಯಾವುದು? ಶಿವ. ನಾನು ಶಿವ ಆಗಿದ್ದೀನಿ. ನೀವೆಲ್ಲ ಮಕ್ಕಳು ಸಾಲಿಗ್ರಾಮಗಳು. ಅರ್ಧ ಕಲ್ಪ ದೇಹ ಅಭಿಮಾನಿಗಳಾಗಿದ್ದೀರಿ. ಈಗ ದೇಹಿ ಅಭಿಮಾನಿಗಳಾಗಿ ಒಬ್ಬ ತಂದೆಯನ್ನ ತಿಳ್ಕೊಳ್ಳೋದ್ರಿಂದ ಬಾಬೋರಿಂದ ಎಲ್ಲವನ್ನು ತಿಳ್ಕೊಳ್ತೀರಿ. ಬಾಬಾ ಒಬ್ರು ಅರ್ಥ ಆಯ್ತು ಅಂದ್ರೆ, ನನ್ನ ಸತ್ಯ ತಂದೆಯನ್ನು ನಿಶ್ಚಯ ಆಯ್ತು ಅಂದ್ರೆ ಬಾಬೋರಿಂದ ಎಲ್ಲವನ್ನು ತಿಳ್ಕೊಳ್ಬಹುದು. ಏಕೆಂದ್ರೆ ಎಲ್ಲವನ್ನು ತಿಳಿಸ್ಕೊಡೋರು ತಂದೆ ಒಬ್ರೆ. ನೀವು ಮಾಸ್ಟರ್ ಜ್ಞಾನ ಸಾಗರರಾಗ್ಲಿಕ್ಕೆ ಸಾಧ್ಯ. ಅಚ್ಚ ಮೀಟೆ ಮೀಟೆ ಸಿಕ್ಕಿಲದೆ ಬಚ್ಚೋं ಪ್ರತಿ ಮಾತ್ ಪಿತಾ ಬಾಪ್ दादा का याद प्यार और गुड मॉर्निंग. रूहानी बाप की रूहानी बच्चों को ನಮಸ್ತೆ. ಹಾಗೆ ನಾವು ಆತ್ಮೀಯ ಮಕ್ಕಳದ್ದು ಆತ್ಮೀಯ ತಂದೆ ತಾಯಿ ಮಾತಾ ಪಿತಾ ಬಾಪ್ ದಾದವರಿಗೆ ನಮ್ಮ ಪ್ರೀತಿಯ ನೆನಪು ಹಾಗೂ ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರಾಂಶ: ಶ್ರೀಮತದಂತೆ ನಡೆದು ಶ್ರೇಷ್ಠರಲ್ಲಿ ಶ್ರೇಷ್ಠ ದೇವತೆಗಳಾಗಿ ಇಡೀ ವಿಶ್ವದ ಸತ್ಯವಾದ ಆತ್ಮೀಯ ಸೇವೆ ಮಾಡಿ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಲ್ಲಿ ಬಾಬೋರಿಗೆ ಸಂಪೂರ್ಣ ಸಹಯೋಗಿಗಳಾಗಿ. ಎರಡನೇದು, ಆತ್ಮವನ್ನು ಸತ್ಯ ಚಿನ್ನ ಮಾಡ್ಕೊಳ್ಳಿಕ್ಕೆ ಒಬ್ಬ ತಂದೆ ವಿನಃ ಇನ್ಯಾವುದೇ ದೇಹದಾರಿಗಳನ್ನು ನೆನಪು ಮಾಡಬೇಡಿ. ಪಾರಲೌಕಿಕ ತಂದೆಯ ಜೊತೆ ಸತ್ಯವಾದ ಪ್ರೀತಿಯನ್ನ ಇಟ್ಕೊಳ್ಳಿ. ಏಕೆಂದ್ರೆ ಪರಮಾತ್ಮನಿಗೂ ಗೊತ್ತಲ್ಲ, ಪ್ರೀತಿನೂ ಅನೇಕ ಪ್ರಕಾರದ್ದಿದೆ. ಆದ್ದರಿಂದ ಸತ್ಯ ತಂದೆ ಜೊತೆ ಸತ್ಯವಾದ ಪ್ರೀತಿಯನ್ನ ಇಟ್ಕೊಳ್ಳಿ. वरदान ಇವತ್ತಿಂದು: आत्मिक उन्नति के साधन द्वारा सर्व परिस्थितियों पर विजय प्राप्त करने वाले अकाल मूर्त भव. ಆತ್ಮಿಕ ಉನ್ನತಿಯ ಸಾಧನದಿಂದ ಅಂದ್ರೆ ಆತ್ಮದ ಉನ್ನತಿಯ ಸಾಧನದಿಂದ ಸರ್ವ ಪರಿಸ್ಥಿತಿಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋರೆ ಅಕಾಲ ಮೂರ್ತಿ ಭವ. ಹೇಗೆ ಶರೀರ ನಿರ್ವಹಣೆಗೋಸ್ಕರ ಅನೇಕ ಸಾಧನಗಳನ್ನ ತನ್ನದನ್ನಾಗಿ ಮಾಡ್ಕೊತೀರಿ, ಹಾಗೆ ಆತ್ಮದ ಉನ್ನತಿಯ ಸಾಧನವನ್ನು ತನ್ನದನ್ನಾಗಿ ಮಾಡ್ಕೊಳ್ಳಿ. ಅದಕ್ಕೆ ಸದಾ ಆತ್ಮ ಉನ್ನತಿಯ ಸಾಧನ ಯಾವುದು? ಸದಾ ಅಕಾಲ ಮೂರ್ತಿ ಸ್ಥಿತಿಯಲ್ಲಿ ಸ್ಥಿತ ಆಗೋ ಅಭ್ಯಾಸ ಮಾಡಿ. ಭೃಕುಟಿಯ ಸಿಂಹಾಸನದಲ್ಲಿ ಸ್ಥಿತ ಆಗೋ ಅಭ್ಯಾಸ ಮಾಡಿ. ಯಾರು ಸ್ವಯಂ ಅಕಾಲ ಮೂರ್ತಿ ಆತ್ಮ ಅಂತ ತಿಳ್ಕೊಂಡು ನಡೀತಾರೆ ಆ ಸ್ಮೃತಿಯಲ್ಲಿ, ಅವರು ಅಕಾಲ ಮೃತ್ಯು ಆಯುಷ್ಯಕ್ಕೆ ಮುಂಚೆನೆ ಅಪಘಾತಗಳಿಂದ ಯಾವುದೋ ರೀತಿಯ ಅಕಾಲ ಮೃತ್ಯು, ಮತ್ತೆ ಅಕಾಲ ಅಂದ್ರೆ ಬರಗಾಲ, ಅಕಾಲ ಮೃತ್ಯುವಿಂದ ಅಕಾಲದಿಂದ ಸರ್ವ ಸಮಸ್ಯೆಗಳಿಂದ ಬಚಾವಾಗ್ತೀರಿ. ಯಾವುದರಿಂದ? ಆತ್ಮಸ್ಥಿತಿಯಲ್ಲಿ ಸ್ಥಿತ ಇರೋದ್ರಿಂದ. ಅಂತರ್ಮುಖಿ ಅಕಾಲ ಮೂರ್ತಿ ಭೃಕುಟಿಯ ಸಿಂಹಾಸನದಲ್ಲಿ ಕುತ್ಕೊಳ್ಳೋದ್ರಿಂದ ಮಾನಸಿಕ ಚಿಂತೆಗಳು, ಮಾನಸಿಕ ಪರಿಸ್ಥಿತಿಗಳನ್ನು ದೂರ ಸರಿಸಲಿಕ್ಕೆ ಕೇವಲ अपने पुराने शरीर के बान को मिटाते जाओ. ನಿಮ್ಮ ಹಳೆ ಶರೀರದ ಬಾನ ಇದೆಯಲ್ಲ, ನಾನು ಅಂದ್ರೆ ಇದು,
ನಾನಂದ್ರೆ ಅಕ್ಕವರು ವಿದ್ಯಾವಂತರು, ಬುದ್ಧಿವಂತರು, ಶ್ರೀಮಂತರು, ಗುಣವಂತರು, ರೂಪವಂತರು, ಎಷ್ಟೊಂದಿದೆ ಇದ್ರದ್ದು ಲೇಯರ್ಸ್. ಬಾಬಾ ಹೇಳ್ತಾರೆ ಈ ಹಳೆ ಶರೀರದ ಭಾನವನ್ನ ಹಳಸಾಕಿ ಏನೇನ್ರಿಂದ ಮುಕ್ತರಾಗ್ತೀರಾ. ಬಾಬಾ ಹೇಳ್ತಾರೆ ಈ ಸ್ಥಿತಿಯಲ್ಲಿ ಅಕಾಲ ಮೂರ್ತಿ ಸ್ಥಿತಿಯಲ್ಲಿರೋ ಅಭ್ಯಾಸ ಮಾಡೋದ್ರಿಂದ ಅಕಾಲ ಮೃತ್ಯುವಿಂದ, ಅಕಾಲದಿಂದ, ಸರ್ವ ಸಮಸ್ಯೆಗಳಿಂದ ಬಚಾವಾಗ್ತೀರಿ. ಮಾನಸಿಕ ಚಿಂತೆಗಳಿಂದ, ಮಾನಸಿಕ ಪರಿಸ್ಥಿತಿಗಳನ್ನ ದೂರ ಮಾಡೋದಿಕ್ಕೆ ಬಾಬಾ ಹೇಳ್ತಾರೆ ಈ ಹಳೆ ಶರೀರದ ಭಾನವನ್ನ ದೂರ ಮಾಡಿ. ಒಂದೇ ಆತ್ಮ ಸ್ಥಿತಿಯಲ್ಲಿ ಎಷ್ಟೆಲ್ಲ ಅಡಗಿದೆ. ಸ್ಲೋಗನ್ कोई भी बात जो बार बार फील करता है और फाइनल में फेल हो जाता है. ನಾವು ಹೇಳ್ತಾರೆ ಯಾವುದೇ ಮಾತನ್ನ ಪದೇ ಪದೇ ಮನಸ್ಸಲ್ಲಿ ಫೀಲ್ ಮಾಡ್ಕೋತೀರಿ. ಯಾವುದೇ ಮಾತು, ಯಾರದೇ ಮಾತು, ಯಾವುದೇ ಮಾತು, ಯಾವುದೇ ವಿಚಾರ ಪದೇ ಪದೇ ಯಾರು ಮನಸ್ಸಲ್ಲಿ ಯಾವುದೇ ಮಾತನ್ನು ಫೀಲ್ ಮಾಡ್ತಾರೋ ಅವ್ರು ಫೈನಲ್ ಪೇಪರ್ ಅಲ್ಲಿ ಫೇಲ್ ಆಗ್ತಾರೆ. ಫೀಲಿಂಗ್ ಅಲ್ಲಿ ಮತ್ತೆ ಬಂದ್ಬಿಟ್ರೆ ಫೇಲ್ ಆಗ್ಲೇಬೇಕಾಗುತ್ತಲ್ಲ. मातेश्वरी जी के अनमोल महावाक्य मनुष्य साक्षात्कार में कैसे जाते हैं. ಮಾತೇಶ್ವರಿ ಜಿ ಮಮ್ಮಾರವರ ಅಮೂಲ್ಯವಾದ ಮಹಾವಾಕ್ಯ. ಯಾಕೆಂದ್ರೆ ಈ ತಿಂಗಳು ಮಮ್ಮಾರವರ ಮಾಸ ಇದು. ಮಮ್ಮಾರವರ ವಿಶೇಷ ಧಾರಣೆಗಳು, ಅದರಿಂದ ಅಮೂಲ್ಯ ಮಹಾವಾಕ್ಯ. ಮನುಷ್ಯರು ಸಾಕ್ಷಾತ್ಕಾರ ಅಥವಾ ಟ್ರಾನ್ಸ್ ಅಲ್ಲಿ ಹೇಗೆ ಹೋಗ್ತಾರೆ. ಅನೇಕರಿಗೆ ಪ್ರಶ್ನೆ ಬರುತ್ತಲ್ಲ. ಮಮ್ಮಾರವರು ಬಹಳ ಸುಂದರವಾಗಿ ಸರಳವಾಗಿ ಸ್ಪಷ್ಟ ಮಾಡ್ತಾರೆ. जो साक्षात्कार में जाना होता है तो इसकी फिलासफी भी बहुत ಮೈನ್ है. ಯಾರು ಟ್ರಾನ್ಸ್ ಅಲ್ಲಿ ಹೋಗ್ತಾರೆ ಅದರದ್ದು ಫಿಲಾಸಫಿನೂ ಬಹಳ ಸೂಕ್ಷ್ಮವಾಗಿದೆ. ये अंतवाहक शरीर से जाकर घूम आते हैं. ಅವರು ಸೂಕ್ಷ್ಮ ಶರೀರದಿಂದ, ಅಂತರ್ವಾಹಕ ಶರೀರ, ಬಾಬಾ ಹೇಳ್ತಾರೆ ಈ ಶರೀರದಿಂದ ಅವರು ಎಲ್ಲ ಕಡೆನೂ ಸಂಚಾರ ಮಾಡ್ಕೊಂಡು ಬರ್ತಾರೆ. जैसे कोई बाहर घूमने जाता है ना, तो ऐसे नहीं घूमने गया तो मरा, वो घूम कर फिर वापस लौट कर आएगा ना. ಅದಕ್ಕೆ ಉದಾಹರಣೆ ಹೇಳ್ತಾರೆ. ಈಗ ಯಾರಾದ್ರೂ ಹೊರಗಡೆ ಬೇರೆ ಬೇರೆ ಕಡೆ ಸುತ್ತಕ್ ಹೋಗ್ತಾರೆ ಅಂದ್ರೆ ಅವ್ರು ಸತ್ತೋಗ್ಬಿಟ್ರು ಅಂತಲ್ಲ. ಸುತ್ತಕ್ ಹೋಗ್ತಾರೆ, ಸುತ್ತಕೊಂಡು ಮತ್ತೆ ಮನೆಗೆನೆ ವಾಪಸ್ ಬರ್ತಾರೆ. तो ये भी आत्मा इन बॉडी से निकल अंतवाहक शरीर से सैर करने जाती. ಅದೇ ತರ ಆತ್ಮನು ಈ ಶರೀರದ ಭಾನದಿಂದ ದೂರ ಹೋಗಿ ಸೂಕ್ಷ್ಮ ಶರೀರದಲ್ಲಿ ಎಲ್ಲ ಕಡೆ ಸಂಚಾರ ಮಾಡ್ಕೊಂಡು ಬರುತ್ತೆ. ಎಲ್ಲೆಲ್ಲಿ ಆ ಕನೆಕ್ಷನ್ ಏನಿದೆ ಅದು ಬಾಬಾವ್ರ ಕೈಯಲ್ಲಿದೆ. ಬಾಬಾ ಹೇಳ್ತಾರಲ್ಲ ಎಲ್ಲ ಕೀ ಎಲ್ಲ ಕೊಟ್ಟಿದ್ದೀನಿ, ಸಾಕ್ಷಾತ್ಕಾರದ ಕೀ ನನ್ನ ಹತ್ರ ಇದೆ ಅಂತ. ಹಂಗೆ ಆ ಸೂಕ್ಷ್ಮ ಶರೀರದಿಂದ ಎಲ್ಲ ಕಡೆನೂ ಸುತ್ತಿ ಬರ್ತಾರೆ. ತೋಡೆ ಸಮಯಕ್ಕೆ ಇನ್ಕಿ ಆತ್ಮ ಉಡ್ತಾ ಪಂಚಿ ಹೇ. ಸ್ವಲ್ಪ ಸಮಯಕ್ಕೆ ನೋಡಿ, 5 ನಿಮಿಷ, 3 ನಿಮಿಷ, 10 ನಿಮಿಷದಲ್ಲಿ ವತನದ ಎಷ್ಟೊಂದು ಸಂದೇಶ ಹೇಳ್ತಾರೆ. ಯಾಕೆಂದ್ರೆ ಕಡಿಮೆ ಸಮಯದಲ್ಲಿ ಹೆಚ್ಚು ರಿಸೀವ್ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಆ ಸ್ವಲ್ಪ ಸಮಯಕ್ಕೆ ಆತ್ಮ ಹಾರುವ ಪಕ್ಷಿ ಆಗುತ್ತೆ. ये भी परमात्मा काम है जो उनकी रस्सी को खींच दिव्य दृष्टि से उनको साक्षात्कार कराता है. ಇದು ಪರಮಾತ್ಮನ ಕರ್ತವ್ಯ. ಬಾಬು ಹೇಳೋದು ಅವರ ಒಂದು ಬುದ್ಧಿಯ ದಾರನ ಎಳೆಯೋದು, ದಿವ್ಯ ದೃಷ್ಟಿಯಿಂದ ಸಾಕ್ಷಾತ್ಕಾರ ಮಾಡಿಸೋದು ನಾನು. जैसे रात को हम जब शरीर से न्यारी आत्मा हो सुख पथ या स्वप्न की अवस्था में चले जाते हैं, उसी समय शरीर शांत है. ಅದಕ್ಕೆ ಉದಾಹರಣೆ ಇನ್ನೊಂದು. ಹೇಗೆ ರಾತ್ರಿ ಮಲ್ಕೊಳ್ತೀರಿ, ನಿದ್ರೆಯಲ್ಲಿ ಆತ್ಮ ಈ ಶರೀರದಲ್ಲೇ ಇಲ್ಲ, ನ್ಯಾರಿ ಆತ್ಮ ತುಂಬಾ ಸುಖವಾದ ನಿದ್ರೆ ಮಾಡುದು, ಅಥವಾ ಸ್ವಪ್ನ ಅವಸ್ಥೆಯಲ್ಲಿ ಹೊರಟೋಗುತ್ತೆ. ಆ ಸಮಯದಲ್ಲಿ ಈ ಶರೀರ ಎಷ್ಟು ಶಾಂತವಾಗಿರುತ್ತೆ, ಡೆಡ್ ಆಗಿರುತ್ತಲ್ಲ. ದೇಹ ಅವ್ರ ದೇಹಕ್ಕೆ ಧರ್ಮ ಭೂಲ್ ಜಾತೆ. ಅವಾಗ ನನ್ನ ದೇಹದ ಧರ್ಮ ಇದು, ಜಾತಿ ಇದು, ನಾನು ಇಲ್ಲಿ ಮಲ್ಗಿದ್ದೀನಿ ಏನು ಗೊತ್ತಿರಲ್ಲ. ಪರಂತು ऐसा नहीं कोई शरीर मर गया, फिर जब जागृत में आता तो उस रात के सपने की अवस्था का वर्णन कर सुनाते हैं. ಮತ್ತೆ ಹಂಗಲ್ಲ, ಅವರು ನಿದ್ರೆ ಮಾಡ್ತಾ ಇದ್ದಾರೆ ಅಥವಾ ಆತ್ಮ ಸ್ವಪ್ನ ನೋಡ್ತಾ ಇದೆ ಅಂದ್ರೆ ಆತ್ಮ ಶರೀರ ಬಿಟ್ಟು ಹೋಗಿ ಎಲ್ಲೋ ದೃಶ್ಯ ನೋಡ್ತಾ ಇಲ್ಲ, ಶರೀರದಲ್ಲೇ ಇರುತ್ತೆ ಆತ್ಮ. ಮತ್ತೆ ಆತ್ಮ ಯಾವಾಗ ನಿಜವಾಗ್ಲೂ ನಿದ್ರೆಯಿಂದ ಎಚ್ಚರ ಆಗುತ್ತೆ ಜಾಗೃತ ಅವಸ್ಥೆಗೆ, ರಾತ್ರಿ ಕಂಡಂತಹ ಸ್ವಪ್ನ ಅವಸ್ಥೆಯನ್ನ ವರ್ಣನೆ ಮಾಡುತ್ತೆ ಆತ್ಮ.
वैसे परमात्मा के साथ योग लगाने से परमात्मा फिर दिव्य दृष्टि से आत्मा को ಸೇರ್ कराते हैं. ಅದೇ ತರ ಪರಮಾತ್ಮನ ಜೊತೆ ಯೋಗ ಜೋಡಿಸೋದ್ರಿಂದ ಪರಮಾತ್ಮ ದಿವ್ಯ ದೃಷ್ಟಿಯಿಂದ ಆತ್ಮಕ್ಕೆ ಎಲ್ಲ ಕಡೆನೂ ಸಂಚಾರ ಮಾಡಿಸ್ತಾರೆ. फिर जब ध्यान में उठते तो वो देखा हुआ साक्षात्कार, ध्यान से उठते तो देखा हुआ साक्षात्कार फिर वर्णन कर सुनाते ये हम ये देख कर आए. ಯಾವಾಗ ಟ್ರಾನ್ಸ್ ಇಂದ ಜಾಗೃತ ಅವಸ್ಥೆಗೆ ಬರ್ತಾರೆ ಅವಾಗ ಹೇಳ್ತಾರಲ್ವಾ, ಇಂತಿಂತ ಕಡೆ ಹೋಗಿದ್ವಿ, ಬಾಬೋರ್ ಇಂಥ ದೃಶ್ಯ ತೋರಿಸಿದ್ರು, ಇಂಥ ಕಡೆ ಕರ್ಕೊಂಡು ಹೋಗಿದ್ರು, ಎಲ್ಲ ವರ್ಣನೆ ಮಾಡ್ತಾರೆ, ಏನೇನ್ ನೋಡ್ಕೊಂಡ್ ಬಂದಿದ್ದಾರೆ. तो वह स्वपन रजोगुण तमोगुण भी होता है. ये ध्यान फिर सतोगुण अवस्था है. ಆ ಸ್ವಪ್ನ ಅನ್ನೋದು ರಜೋಗುಣಿ ತಮೋಗುಣಿನೂ ಇರುತ್ತೆ. ಎಂತೆಂತ ಸಂಸ್ಕಾರ ಅಂತಂತ ಸ್ವಪ್ನ ಬರುತ್ತಲ್ಲ, ಆದ್ರೆ ಈ ಟ್ರಾನ್ಸ್ ಮತ್ತೆ ಸತೋಗುಣಿ ಅವಸ್ಥೆ ಎಲ್ಲಿ ಬಾಬೋರು ಸಾಕ್ಷಾತ್ಕಾರದಲ್ಲಿ ಎಲ್ಲ ತೋರಿಸ್ತಾರೆ. तो ध्यान से कोई शरीर मरता नहीं है मगर शरीर की वासना गुम हो जाती है. ಟ್ರಾನ್ಸ್ ಅಲ್ಲಿ ಹೋಗೋದ್ರಿಂದ ಈ ಶರೀರ ಸತ್ತೋಗಲ್ಲ, ಆತ್ಮ ಈ ದೇಹನ ಬಿಟ್ಟು ಹೋಗಲ್ಲ, ಆದ್ರೆ ಈ ಶರೀರದಲ್ಲಿರುವಂತಹ ಜಾಗೃತಿ ಕಾನ್ಶಿಯಸ್ ಇರೋದಿಲ್ಲ. जैसे क्लोरोफॉर्म देने से शरीर की सुध बुध भूल जाती है. देखो डॉक्टर जब कोई अंग को डेड करते तो इंजेक्शन लगाकर डेड करते हैं. ಬಾವೆ ಹೇಳ್ತಾರೆ ನೋಡಿ, ಹೇಗೆ ಡಾಕ್ಟರ್ ಯಾವುದೇ ಆಪರೇಷನ್ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ, ಕ್ಲೋರೋಫಾರ್ಮ್ ಅನಸ್ತೀಶಿಯಾ ಕೊಡ್ತಾರಲ್ಲ, ಅಷ್ಟು ಸಮಯಕ್ಕೆ ಆ ಜಾಗದ ಯಾವ ನೋವು ಗೊತ್ತಾಗೋದಿಲ್ಲ, ಆ ಅಂಗ ಡೆಡ್ ಆಗುತ್ತೆ. ಮತ್ತೆ और फिर इंद्रियों से चलती है. तो ध्यान भी इसी तरह से ಮತ್ತೆಲ್ಲ ಗೊತ್ತಾಗುತ್ತೆ. ಆ ಜಾಗದಲ್ಲಿ ಏನ್ ಮಾಡ್ತಾರೆ, ಎಲ್ಲಿಗೆ ಅನಸ್ತೀಶಿಯಾ ಕೊಟ್ಟಿರ್ತಾರೋ ಅಲ್ಲಿ ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗೋದಿಲ್ಲ. ಅದೇ ತರ ध्यान भी इसी तरह से कि आत्मा कोई उड़कर सैर कर आती परंतु शरीर मर नहीं जाता है. ಇದೇ ತರ ಆತ್ಮನು ಈ ಶರೀರದಿಂದ ಭಿನ್ನ ಆಗಿ ಎಲ್ಲ ಸಂಚಾರ ಮಾಡ್ಕೊಂಡ್ ಬರುತ್ತೆ, ಆದ್ರೆ ಆತ್ಮ ಶರೀರ ಬಿಟ್ಟು ಹೋಗಿರೋದಿಲ್ಲ. ಇದೊಂಥರ ದಿವ್ಯ ಬುದ್ಧಿಯ ಚಮತ್ಕಾರ ಇದು. अब ये रस्सी खींचने की स्मृति भी परमात्मा है न कि मनुष्यात्मा में. ಈ ಬುದ್ಧಿನ ತನ್ನ ಕಡೆ, ಬುದ್ಧಿ ಧಾರನ ತನ್ನ ಕಡೆ ಸೆಳೆಯೋದು ಬಾಬೋರ್ ಕೈಯಲ್ಲಿದೆ, ಆ ಸ್ಮೃತಿ ಪರಮಾತ್ಮನ ಕೈಯಲ್ಲಿದೆ, ಮನುಷ್ಯಾತ್ಮರ ಹತ್ರ ಇಲ್ಲ. ಇದು ಟ್ರಾನ್ಸ್. ಈ ತರ ಸತ್ತೋಗೋದಿಲ್ಲ. ಈಗ ಗುಲ್ಜಾರ್ ದಾದೀಜಿಯವರೇ ಆಗ್ಲಿ, ಬಾಬೋರ್ ಬರ್ತಾ ಇದ್ರಂದ್ರೆ ಅವರು ಆತ್ಮ ಏನು ದೇಹ ಬಿಟ್ಟು ಹೋಗ್ಬಿಡಲ್ಲ, ಆದ್ರೆ ಸೈಲೆಂಟ್. ಹಂಗೆ ಟ್ರಾನ್ಸ್ ಅಲ್ಲಿ ಹೋಗೋರು ಆತ್ಮ ಶರೀರ ಬಿಟ್ಟು ಹೋಗಲ್ಲ. ಹೆಂಗೆ ನಿದ್ರಾವಸ್ಥೆನೋ ಅದು ಒಂದ್ ರೀತಿ ಸತೋ ಪ್ರಧಾನ ನಿದ್ರಾವಸ್ಥೆ. ಟ್ರಾನ್ಸ್ ಯಾವುದ್ರಲ್ಲಿ ಪರಮಾತ್ಮ ಅವರ ಬುದ್ಧಿಯ ಬೀಗನ ತೆರೆದು ಅವ್ರಿಗೆ ಆ ಬುದ್ಧಿ ಧಾರನ ತನ್ನ ಕಡೆ ಸೆಳೆದು ಏನ್ ಆತ್ಮಕ್ಕೆ ಅನುಭವ ಮಾಡಿಸ್ಬೇಕು, ಏನ್ ತೋರಿಸ್ಬೇಕು ತೋರಿಸ್ತಾರೆ. ಇದು ಬಾಬೋರ್ ಕೈಯಲ್ಲಿದೆ. ಇದು ಟ್ರಾನ್ಸ್ ಅಂದ್ರೆ. ಅಚ್ಚಾ, ಓಂ ಶಾಂತಿ. ಅವ್ಯಕ್ತ ಇಶಾರೆ, ಈ ತಿಂಗಳ ಅವ್ಯಕ್ತ ಇಶಾರೆ. ಲಾಸ್ಟ್ ಮಂತ್ ನಾವು ಅಚಲ ಅಡೋಲ ಏಕರಸ ಸ್ಥಿತಿಗೆ ಏನೆಲ್ಲ ಪಾಯಿಂಟ್ಸ್ ಧಾರಣೆಗಿತ್ತು ಅದನ್ನ ಎಷ್ಟು ಧಾರಣೆ ಮಾಡ್ಕೊಂಡಿದೀವಿ, ಆ ಅಭ್ಯಾಸದಿಂದ ನನ್ನ ಸ್ಥಿತಿ ಎಷ್ಟು ಅಚಲ ಅಡೋಲ ಆಗಿದೆ, ಪರಿಸ್ಥಿತಿಯಲ್ಲಿ ನಾನು ಎಷ್ಟು ಏಕರಸವಾಗಿರ್ತೀನಿ, ಅದು ನಾವು ನಮ್ಮನ್ನ ಚೆಕ್ ಮಾಡ್ಕೊಳ್ಬೇಕು. ಈ ತಿಂಗಳ ಪಾಯಿಂಟ್ಸು: ಸದಾ ಹರ್ಷಿತವಾಗಿರ್ಲಿಕ್ಕೆ ತನ್ನ ನೇಚರನ್ನು ಸರಳ ಮಾಡ್ಕೊಳ್ಳಿ, ಸಹನಶೀಲರಾಗಿ. सदा हर्षित रहने वाले का यादगार विष्णु के रूप में दिखाया है. ಸದಾ ಹರ್ಷಿತವಾಗಿರೋ ನೆನಪಾರ್ಥ ವಿಷ್ಣು ರೂಪದಲ್ಲಿ ತೋರಿಸಿದರೆ. ವಿಷ್ಣು ಕ್ಷೀರಸಾಗರದ ಹತ್ರ ಆರಾಮಾಗಿ ಮಲ್ಕೊಂಡಿರೋದು, ಆರಾಮಾಗಿ ಶೇಷಶಯ್ಯದಲ್ಲಿ ಹರ್ಷಿತ ಮುಖಿಯಾಗಿ ಜ್ಞಾನದ ಮನನ ಚಿಂತನೆಯಿಂದ. ಆ ಮುಖದಲ್ಲಿ ಹರ್ಷಿತತೆ ಎಲ್ಲಿಂದ ಬರುತ್ತೆ? ಈಗ ಮನಸ್ಸಲ್ಲಿ ಏನು ಯೋಚನೆಗಳು ನಡೀತೋ ಮುಖ ಹಂಗೆ ಇರುತ್ತೆ. ಯಾವುದೋ ದುಃಖನೋ ಬೇಜಾರೋ ಒತ್ತಡನೋ ಮುಖದಲ್ಲಿ ಕಾಣುತ್ತೆ. ಹಾಗೆ ವಿಷ್ಣು ಮುಖದಲ್ಲಿ ಏನ್ ಕಾಣುತ್ತೆ? ಮುಗುಳ್ನಗೆ, ಹರ್ಷಿತತೆ. ಅದು ಯಾವ್ದ್ರದ್ದು? ಜ್ಞಾನಕ ಸಿಮಿರಣ್ಕರ್ ಹರ್ಷಿತ್ ಹೋ ರಹಾ ಹೈ. ಜ್ಞಾನದ ಮತನ ಮಾಡ್ತಾ ಸಾಗರದಲ್ಲಿ ಬಾಬಾ ಹೇಳ್ತಾರೆ, ಹರ್ಷಿತವಾಗಿರೋ ಸಾಧನ ಜ್ಞಾನದ ಸ್ಮರಣೆ, ಜ್ಞಾನದ ಮನನ, ಜ್ಞಾನದ ಚಿಂತನೆ. ಯಾರೆಷ್ಟು ಜ್ಞಾನದ ಸ್ಮರಣೆ ಮಾಡ್ತಾರೋ ಅವರಷ್ಟು ಹರ್ಷಿತವಾಗಿರ್ತಾರೆ. ಇದು
ವಿಷ್ಣು ರೂಪದಲ್ಲಿ ಒಂದು ಸ್ಯಾಂಪಲ್. ಯಾವುದೇ ಪರಿಸ್ಥಿತಿ ಉನ್ಕಿ ಹಿಮ್ಮತ್, ಅವರ ಸಾಹಸನ, ಉತ್ಸಾಹ ಉಲ್ಲಾಸನ ಕಮ್ಮಿ ಮಾಡಕ್ ಆಗೋದಿಲ್ಲ. वो सहनशीलता की शक्ति से हर परिस्थिति को सहज पार कर लेते हैं. ಇಂತಹ ಆತ್ಮಗಳು ಯಾರು? ಜ್ಞಾನದ ಮನನ ಚಿಂತನೆ ಮಾಡೋರು. ನಾವು ಹೇಳ್ತಾರೆ ಸಹನಶೀಲತೆಯ ಶಕ್ತಿಯಿಂದ ಪ್ರತಿ ಒಂದು ಪರಿಸ್ಥಿತಿಯನ್ನು ಸಹಜವಾಗಿ ಪಾರ್ ಮಾಡ್ತಾರೆ. ಜೂನ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ವಿಶೇಷ ಸಾಧನೆಗೋಸ್ಕರ ಪಾಯಿಂಟ್ಸ್ ಅನ್ನ ಕಳಿಸಿದ್ದಾರೆ ಮಧುಬನ ಮಹಾಯಜ್ಞದಿಂದ. ಎಲ್ಲರಿಗೂ ಗೊತ್ತಿದೆ ಈ 3 ತಿಂಗಳು ತಪಸ್ಯ ಮಾಸವಾಗಿ ಆಚರಿಸಿ ಅಂತ, ಮೇ ಜೂನ್ ಜುಲೈ. ಅದರಲ್ಲಿ ಪ್ರತಿ ಸೋಮವಾರ ಸೈಲೆನ್ಸ್ ಡೇ, ಹಾಗೆ ಪ್ರತಿ ದಿನನೂ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆವರೆಗೂ, ಸಂಜೆ 6 ಗಂಟೆಯಿಂದ 10 ಗಂಟೆವರೆಗೂ 8 ಗಂಟೆ ತನ್ನ ಸ್ವ ಉನ್ನತಿಗೆ ಸಮಯ ಕೊಟ್ಟು ಅದರ ಅನುಸಾರ ಸಾಧನೆಯನ್ನ ಮಾಡಿ. ಅದಕ್ಕೆ ಪಾಯಿಂಟ್ಸ್ ಅನ್ನ ಪ್ರತಿ ತಿಂಗಳು ಏನ್ ಕಳಿಸ್ಕೊಡ್ತಾ ಇದ್ದಾರೆ ಎಲ್ಲದರದ್ದು ಬೆಣ್ಣೆ ತೆಗೆದು ಬಾಯಿಗೆ ಇಡೋ ತರ. ಇದ್ರ ಕಡೆ ವಿಶೇಷ ಅಟೆನ್ಷನ್ ಕೊಡಿ ಅಂತ ಹೇಳಿ ಇದು ಇವತ್ತಿನ ಅಭ್ಯಾಸದ ಪಾಯಿಂಟ್. ಇದು अभी समय प्रमाण वाणी की सेवा के साथ साथ मनसा शुभ भावना की वृत्ति द्वारा सकाश देने की सेवा करो. ಈಗ ಸಮಯ ಪ್ರಮಾಣ ವಾಣಿಯ ಸೇವೆ ಜೊತೆಗೆ ಮನಸಾ ಶುಭ ಭಾವನೆಯಿಂದ ವೃತ್ತಿಯಿಂದ ಸಕಾಶ ಕೊಡುವಂತ ಸೇವೆ ಮಾಡಿ. जैसे बाप अव्यक्त वतन एक स्थान पर बैठे चारों ओर के विश्व के बच्चों की पालना कर रहे हैं. ಹೇಗೆ ಬಾಪ್ತಾದವರು ಅವ್ಯಕ್ತ ವತನವಾಸಿಯಾಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡು 4 ಕಡೆ ಇಡೀ ವಿಶ್ವದ ಮಕ್ಕಳ ಪಾಲನೆ ಮಾಡ್ತಾ ಇದ್ದಾರೆ. ऐसे आप भी एक स्थान पर बैठ बाप समान बेहद की सेवा करो, बेहद में सकाश दो. ಅದೇ ತರ ಹೆಂಗ್ ಬಾಬೋರ್ ವತನದಲ್ಲಿ ಕುತ್ಕೊಂಡು ಇಡೀ ವಿಶ್ವದ 4 ಕಡೆ ಮಕ್ಕಳು ಪಾಲನೆ ಮಾಡ್ತಾ ಇದ್ದಾರೋ, ಅದೇ ತರ ನೀವು ಒಂದು ಸ್ಥಾನದಲ್ಲಿ ಕುಳಿತು ತಂದೆ ಸಮಾನ ಬೇಹದ್ದಿನ ಸೇವೆ ಮಾಡಿ, ಬೇಹದ್ದಿನ ಸಕಾಶ ಕೊಡಿ. ಇಡೀ ವಿಶ್ವದ ಆತ್ಮಗಳಿಗೆ 4 ಕಡೆಗೂ ಸಕಾಶವನ್ನ ಕೊಡಿ. ಓಂ ಶಾಂತಿ.